ಅಶ್ವವೇಗದ ವೀಕ್ಷಕರು ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಇದು ಸವಿ ಭೋಜನ ವಿಶಿಷ್ಟ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆಲಿದ್ದಾರೆ ಶ್ರೀವಿದ್ಯಾ ಮೇಡಮ್ ಅಂತ. ಅವ್ರ ಮನೆಗೆ ಬಂದಿದ್ದೀವಿ, ಅವ್ರನ್ನ ಮಾತಾಡ್ಸೋಣ. ಅವ್ರ ಫ್ಯಾಮಿಲಿ ಎಲ್ಲ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ಬಂದಿದ್ದೀವಿ. ಹಬ್ಬ ಅಂದಮೇಲೆ ಸಂಭ್ರಮ ಅಲ್ವಾ? ಸಂಭ್ರಮ ಎಲ್ಲ ಕಡೆ ಇದೆ. ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಏನು ಮಾಡ್ತಾ ಇದ್ದೀರಾ ಮತ್ತು ಏನು ವಿಶೇಷ ರೆಡಿ ಮಾಡ್ಕೊಂಡಿದ್ದೀರಾ? ಏನು ಯುಗಾದಿ ಹಬ್ಬ ಅಂದಮೇಲೆ ಮೊದಲು ಹೊರಗಡೆ ರಂಗೋಲಿ, ಹೂವು, ಮಾವು, ಬೇವು, ತೋರಣ ಎಲ್ಲ ನೋಡಿದ್ರಿ ಅಲ್ವಾ? ಅಲ್ಲಿಂದನೇ ಶುರು ಮಾಡಬೇಕಲ್ವಾ? ಈ ಸಮ್ಮರ್ಗೆ ಅದು ಫಸ್ಟ್ ಅದನ್ನೇ ಹೇಳೋದು, ಬೇವು ಹಾಕೋದೇ ಬಾಗಿಲಿಂದ. ಯಾಕೆ ಅಂದರೆ ನಮ್ಮ ಬ್ಯಾಕ್ಟೀರಿಯಾಗಳಿಂದ ಎಲ್ಲ ಪ್ರಿವೆಂಟ್ ಮಾಡೋಕ್ಕೆ. ಸೊ ಬೇವು ಇಸ್ ಆ್ಯಂಟಿಸೆಪ್ಟಿಕ್ ಅಲ್ವಾ? ಸೊ ಹಾಗಾಗಿ ಮಾವು ಬೇವು ಇಂದ ನಾವು ಶುರು ಮಾಡ್ತೀವಿ, ತೋರಣಗಳಿಂದ ಬರ್ತೀವಿ. ಆಮೇಲೆ ಈ ವರ್ಷ ಈ ಸಂವತ್ಸರದ ಹೆಸರು ವಿಶ್ವಾವಸು ಅಂತ. ಕ್ರೋಧಿ ಸಂವತ್ಸರ ಮುಗೀತು, ಈಗ ವಿಶ್ವಾವಸು ಅಂತ. ಆ ಹೊಸ ಪಂಚಾಂಗ ಪೂಜೆ ಮಾಡ್ತೀವಿ ನಾವು ಯುಗಾದಿ ಹಬ್ಬದ ದಿವಸ. ದೇವರಿಗೆ ಜೊತೆಗೆ ಇವತ್ತು ಪಂಚಾಂಗನೇ ನಮಗೆ ಪೂಜೆ ವಿಶೇಷ. ಪಂಚಾಂಗ ಪೂಜೆ ಮಾಡಿ ಬೇವು ಬೆಲ್ಲ ತಿನ್ನೋದು, ಆಮೇಲೆ ನಮ್ಗೇನೇನು ಖುಷಿನೋ ಅದೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋದು, ಹಿರಿಯರ ಜೊತೆಗೆ ಸಂಭ್ರಮ ಮಾಡೋದು. ಈ ಪಂಚಾಂಗಗಳು ಅಂದರೆ ವರ್ಷಕ್ಕೆ ಬದಲಾವಣೆ ಆಗುತ್ತಲ್ಲ, ಅದಕ್ಕೇನಾದ್ರು ಒಂದಿಷ್ಟು ಶಾಸ್ತ್ರ ಮತ್ತು ಇದನ್ನೆಲ್ಲ ಹೇಳ್ತಾರೆ, ಈ ಥರ ಬದಲಾವಣೆ ಆಗುತ್ತೆ ಅಂದರೆ ನಮ್ಮ ಏನು ಇಂಗ್ಲೀಷ್ ಕ್ಯಾಲೆಂಡರ್ಗಿಂತ ಇದು ಡಿಫ್ರೆನ್ಸು ಅಂತ. ಅದ್ರ ಬಗ್ಗೆ ಏನಾದರೂ ಒಂಚೂರು? ಅದನ್ನೇ ನಾವು ಸಂವತ್ಸರ ಅಂತ ಕರಿತೀವಿ. ಇಂಗ್ಲೀಷ್ ಕ್ಯಾಲೆಂಡರ್ ಇಯರ್ ಅಥವಾ ನಾವು ಕನ್ನಡದಲ್ಲಿ ವರ್ಷ ಅಂತೀವಲ್ಲ, ಇದು ಸಂವತ್ಸರ ಅಂತ. ಸೊ ಹೇಗೆ ಇಂಗ್ಲೀಷ್ನಲ್ಲಿ 89, 2025 ಇಯರ್ ನಂಬರ್ ಹೇಳ್ತೀವೋ, ನಮ್ಮದು ನಂಬರ್ ಬದಲು ಹೆಸರುಗಳಿದೆ ಪ್ರತಿಯೊಂದು ವರ್ಷಕ್ಕೂ. ಸೊ ಈಗ ಮುಗ್ದಿದ್ದು ಕ್ರೋಧಿ ನಾಮ ಸಂವತ್ಸರ ಅಂತ, ಅದು ಮುಗೀತು. ಇವತ್ತಿಂದ ಶುರುವಾಗಿರೋದು ವಿಶ್ವಾವಸು ಅಂತ. ಸೊ ಪ್ರತಿಯೊಂದು ಸಂವತ್ಸರಕ್ಕೂ ಹೆಸರಿದೆ. ಸೊ ಹೊಸ ನಮ್ಮ ಕ್ಯಾಲೆಂಡರ್, ಪ್ರತಿ ವರ್ಷ ಹೊಸ ಕ್ಯಾಲೆಂಡರ್ ಬರುತ್ತೆ, ಅದೇ ನಮ್ಮದು ಹೊಸ ಪಂಚಾಂಗ. ಪಂಚಾಂಗದಲ್ಲಿ ಯಾವತ್ತು ತಿಥಿ, ವಾರ, ನಕ್ಷತ್ರ, ಏನು ಯಾವತ್ತು ಚೆನ್ನಾಗಿದೆ, ಯಾವತ್ತು ರಾಹುಕಾಲ ಎಲ್ಲಾನು ಇರುತ್ತೆ. ಆಮೇಲೆ ಇನ್ನೊಂದು ಉಗಾದಿ ಬರುತ್ತೆ ಈಗ ನೆಕ್ಸ್ಟ್. ಇವಾಗ ನೀವು ಮಾಡ್ತಿರೋದು ಇದು ಚಂದ್ರಮಾನ ಉಗಾದಿ. ಈಗ ಸೌರಮಾನ ಉಗಾದಿ ಅಂತ ಒಂದು ಮಾಡ್ತಾರೆ, ಅದೇನು ಆ ಥರ? ಅದು ಎರಡು ಒಂದೇ, ಆದರೆ ನಮ್ಮ ಭಾರತದಲ್ಲಿ ಒಂದೊಂದು ಜಾಗದಲ್ಲಿ ಅವರು ಸೌರಮಾನ ಅಂದರೆ ಸೂರ್ಯನ ಫಾಲೋ ಮಾಡ್ತಾರೆ. ನಾವು ಇಲ್ಲಿ ಕರ್ನಾಟಕದಲ್ಲಿ ನಾವು ಚಾಂದ್ರಮಾನ, ಚಂದ್ರನ ಮೇಲೆ. ಸೊ ಅವತ್ತಿನ ದಿವಸಕ್ಕೆ ಹಾಗಾಗಿ ವ್ಯತ್ಯಾಸ ಅಷ್ಟೇ. ಕರ್ನಾಟಕದಲ್ಲೂ ಇದು ಕೆಲವು ಮಂಗಳೂರು ಆ ಕಡೆ ಎಲ್ಲ ಕೂಡ ಆ ಉಗಾದಿನ ಆಚರಿಸ್ತಾರೆ. ಕರ್ನಾಟಕದಲ್ಲಿ ಇರೋದೇ ಚಾಂದ್ರಮಾನ, ಆದರೆ ಕೆಲವು ಕಮ್ಯುನಿಟಿ ಅವರು ಸ್ವಲ್ಪ ಆ ಕಡೆ ಇನ್ಫ್ಲೂಯೆನ್ಸ್ ಇರೋರು ಸೌರಮಾನನು ಉಪಯೋಗಿಸ್ತಾರೆ. ಆದರೆ ಹೆಚ್ಚು ಕರ್ನಾಟಕದಲ್ಲಿ ನಾವು ಚಾಂದ್ರಮಾನ. ಅವರಿಗೂ ಇದು ಹೊಸ ವರ್ಷ, ಇದು ನಮಗೂ ಹೊಸ ವರ್ಷನೇ, ಎರಡೂ ಒಂದೇನೆ. ಅಂದ್ರೆ ಒಂದು 15 ದಿವಸ ಒಂದೊಂದು ಪಕ್ಷ ವ್ಯತ್ಯಾಸ ಆಗುತ್ತೆ. ಅಂದರೆ ಈ ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅವರು ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೆ ಆ ಥರ ಆಚರಿಸ್ತಾರೆ. ಹಾಗೆ. ಓಕೆ. ಇವು ನಿಮ್ಮ ತಂದೆ ತಾಯಿನೆಲ್ಲ ಒಂಚೂರು ಪರಿಚಯ ಮಾಡಿಸಿ ಮೇಡಮ್. ಹೌದು, ಇವ್ರು ನಮ್ಮ ತಾಯಿ ಕಮಲಮ್ಮ ಅಂತ. ಅವರು ಯೂಟ್ಯೂಬರು. ಕಮಲಮ್ಮ ಕೈ ರುಚಿ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಕುಕ್ಕಿಂಗ್ದು. ಇವರು ನಮ್ಮ ತಂದೆ ಡಾಕ್ಟರ್ ಎಸ್ ನಾಗರಾಜು ಅಂತ, ಸಂಸ್ಕೃತ ಪಂಡಿತರು. ಇವರು ನಮಗೆ ಚಿಕ್ಕಪ್ಪ ಆಗಬೇಕು, ಚಂದ್ರಶೇಖರ್ ಅಂತ, ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ. ಇವರು ಸುಶೀಲಾ ಸಾರಥಿ ಅಂತ, ನಮ್ಮ ತುಂಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡು. ಹಬ್ಬ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಬರ್ತೀವಿ ಆಚರಿಸೋಕ್ಕೆ. ಹಬ್ಬ ಬಿಟ್ಟು ಯಾವಾಗ್ಲಾದ್ರು ಸೇರ್ತೀರಾ? ಖಂಡಿತ ಸೇರ್ತಾನೆ ಇರ್ತೀವಿ, ಹಲವಾರು ಕಾರಣಗಳಿಂದ ಸೇರ್ತಾನೆ ಇರ್ತೀವಿ. ಅದು ನಮ್ಮ ಅಮ್ಮಂಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸೋದೇ ಒಂದು ಅವರ ಹವ್ಯಾಸ. ಹಾಗಾಗಿ ಜನ ಬರ್ತಾರೆ, ನಮ್ಮ ಮನೆಗೆ ಬರ್ತಾನೆ ಇರ್ತಾರೆ. ಇವ್ರಿಗೂ ಅಷ್ಟೇ, ಎಲ್ಲರೂ ಸಂಘಜೀವಿ. ಅವ್ರಿಗೂ ಬಹಳ ಜನ ಫ್ರೆಂಡ್ಸ್ ಇದ್ದಾರೆ, ಶಿಷ್ಯಂದ್ರು ಇದ್ದಾರೆ. ಸಮಾಜ ಸೇವೆ ಅದು ಇದು ಸ್ವಲ್ಪ ಬಗ್ಗೆ ಒಂಚೂರು ಹೇಳಿ ಬಿಡು. ನನ್ನ ಬಗ್ಗೆ ಏನು ಹೇಳಿ, ನಮ್ಮ ವೀಕ್ಷಕರಿಗೆ ಅಟ್ಲೀಸ್ಟ್ ಹಬ್ಬಕ್ಕೆ ಕೆಲವು ನನ್ನ ಪ್ರೊಫೆಷನಲಿ ಐ ಆಮ್ ಎ ಟ್ರೈನರ್. ಅಂದರೆ ಪೀಪಲ್ ಡೆವಲಪ್ಮೆಂಟ್ಸ್, ಪೀಪಲ್ ಸ್ಕಿಲ್ಸ್ ಆ್ಯಂಡ್ ಬಿಹೇವಿಯರ್ ಅಂತ. ಮಾತಾಡೋದು ಹೇಗೆ, ಅಥವಾ ಲೀಡರ್ಶಿಪ್ಪು, ನಾಯಕತ್ವ. ಸೊ ಕಂಪ್ನಿಗಳಿಗೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗೆ, ಸ್ಟೂಡೆಂಟ್ಸ್ಗೆ ಕೆಲಸ ತೊಗೊಳಕ್ಕೆ ಇಂಟರ್ವ್ಯೂಲಿ ಹೇಗೆ ಮಾಡ್ಬೋದು, ಈ ಥರ ಬೇರೆ ಬೇರೆ ಸ್ಕಿಲ್ಸ್ ಆ್ಯಂಡ್ ಬಿಹೇವಿಯರ್ಸ್ ಮಾಡ್ತೀನಿ. ಹಾಗೆ ನಾನು ಮಾತಾಡೋದು ಮಹಿಳೆಯರ ಡೆವಲಪ್ಮೆಂಟ್ ಬಗ್ಗೆನೂ ತುಂಬ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಅಮೇರಿಕಾನಲ್ಲಿ ನನ್ನ ಭಾರತೀಯ ಮಹಿಳೆಯ ಶಕ್ತಿ ಬಗ್ಗೆ ಮಾತಾಡಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದಿದೆ, ಶಕ್ತಿ ಇದೆ, ಫೆಮಿನೈನ್ ಪವರ್ ಅಂತ ಎಲ್ಲ ಕಡೆ ಇದೆ. ಅದು ಅದರ ರೆಕಾರ್ಡಿಂಗ್ ಟೆಡ್ಎಕ್ಸ್ ಟಾಕ್ ಅಂತ ಹೇಳ್ತಾರೆ ಅದಕ್ಕೆ. ಆ ಟೆಡ್ಎಕ್ಸ್ ಟಾಕಲ್ಲಿ ಶ್ರೀವಿದ್ಯಾ ನಾಗರಾಜು ಅಂದರೆ ಸಿಕ್ಕತ್ತೆ. ಮತ್ತೆ ಕೌನ್ಸಿಲಿಂಗ್ ಮಾಡ್ತೀನಿ. ಇಲ್ಲಿ ನಮ್ದು ಒಂದು ವಿಶ್ವಾಸ್ ಅಂತ ಸಂಸ್ಥೆ ಇದೆ ಇಲ್ಲೇ ಜಯನಗರಲ್ಲಿ. ಅಲ್ಲಿ ಇಟ್ಸ್ ಅ ವಾಲಂಟಿಯರ್ ಆರ್ಗನೈಸೇಷನ್. ಕಂಪ್ಲೀಟ್ಲಿ ಯಾರಿಗೆ ಬಂದರೂ ಫ್ರೀ ಮತ್ತೆ ಕಾನ್ಫಿಡೆನ್ಷಿಯಲ್ ಕೌನ್ಸಿಲಿಂಗ್ ಸರ್ವಿಸ್ ಕೊಡ್ತೀವಿ. ಏನು ಪ್ರಾಬ್ಲಮ್ ಏನಾದರೂ ಇರ್ಬೋದು,
ಏನ್ ಪ್ರಾಬ್ಲಮ್ ಬೇಕಾದ್ರೂ ಇರ್ಬೋದು. ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಲ್ಲ, ಆ ವ್ಯಕ್ತಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಏನು ಹೇಳ್ತಾರೆ ಫೆಸಿಲಿಟೇಟ್ ಮಾಡ್ತೀವಿ. ಶ್ರೀವಿದ್ಯಾ ಮೇಡಮ್ ಮನೆಯಲ್ಲಿ ಈಗ ಉಗಾದಿ ಪೂಜೆಗಳು ಹೇಗೆ ಮಾಡ್ತಾರೆ ಏನು ಅಂತ ಅವ್ರನ್ನೇ ಕೇಳೋಣ. ಮೇಡಮ್ ಹೇಳಿ. ಯುಗಾದಿ ಹಬ್ಬದಲ್ಲಿ ಮಾಮೂಲು ಬೇರೆ ಎಲ್ಲ ದೇವರಿಗೆ ಮಾಮೂಲು ಮನೇಲಿ ಪೂಜೆ ಮಾಡೋ ಹಂಗೆ ಮಾಡ್ತೀವಿ. ಅದರ ವಿಶೇಷ ಏನಂದ್ರೆ ಪಂಚಾಂಗನೇ ಇಟ್ಟು ಪೂಜೆ ಮಾಡ್ತೀವಿ. ಪಂಚಾಂಗನೇ ಇಟ್ಟು ಅದನ್ನೇ ಇವತ್ತು ವಿಶೇಷ. ಎಲ್ಲ ದೇವರ ಜೊತೆಗೆ ಪಂಚಾಂಗ ಇಟ್ಟು ಅದಕ್ಕೆ ಪೂಜೆ ಮಾಡ್ತೀವಿ. ಏಕೆಂದರೆ ಹೊಸ ವರ್ಷ ನಮ್ದೆಲ್ಲ ನಕ್ಷತ್ರ ಗೋತ್ರ ನಮ್ಮ ರಾಶಿ ಎಲ್ಲದೂ ಒಳ್ಳೇದು ಮಾಡಲಿ ನಮಗೆ ಅಂತ ಹೇಳಿ ಅದಕ್ಕೆ ಪಂಚಾಂಗಕ್ಕೆ ಪೂಜೆ ಮಾಡೋದು. ಆಮೇಲೆ ಈ ವರ್ಷದಲ್ಲಿ ಎಲ್ಲರೂ ಇದು ಏನು ಜಾತಕಗಳು ಮತ್ತು ರಾಶಿ ಫಲಗಳು ಎಲ್ಲ ಚೇಂಜ್ ಆಗುತ್ತೆ ಮೇಡಮ್, ಬದಲಾಗುತ್ತೆ. ಓಕೆ ಓಕೆ ಓಕೆ, ಬದಲಾಗುತ್ತೆ. ಅದು ಜ್ಯೋತಿಷ್ಯರು ಸರಿಯಾಗಿ ಹೇಳ್ತಾರೆ, ಬದಲಾಗುತ್ತೆ ಅನ್ನೋಷ್ಟು ನಮಗೆ ಗೊತ್ತು ಅಷ್ಟೇ. ಅದರಿಂದ ಸರಿ ಮೇಡಮ್, ಮುಂದಿದ್ದು ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೇಡಮ್. ಹಾಗಾದ್ರೆ ವನಸ್ಪತಿರಸೋದ್ಭೂತೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಜಂ ಪ್ರತಿರಕ್ಷ್ಯತಾಂ. हिरण्यपात्रं दो पूर्णं ददाति मघव्यो सानेति एकधा ब्रह्मणमुपहरति एकधैव यजमान आयुस्तेजो ददाति. कामितार्थप्रदायिने श्रीमद्वेङ्कटनाथाय श्रीनिवासाय ते नमः. श्रीकल्याणगुणावहं रिपुहरं दुःस्वप्नदोषापहं गङ्गास्नानविशेषपुण्यफलदं गोदानतुल्यं नृणाम् आयुर्वृद्धिदमुत्तमं शुभकरं सन्तानसम्पत्प्रदं नानाकर्मसुसाधनं समुचितं पंचांगमाकर्ण्यतां तिथेश्च श्रियमाप्नोति वारादायुष्यवर्धनं नक्षत्राद्धरते पापं योगाद्रोगनिवारणं करणात् कार्यसिद्धिं च पंचांगफलमुत्तमम्. ಈ ಪಂಚಾಂಗ ಅಂದರೆ ಪಂಚ ಅಂಗಗಳು. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಈ 5 ಅಂಗಗಳು ಪ್ರತಿನಿತ್ಯವೂ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂದು ಹೋಗುತ್ತಾ ಇರುತ್ತವೆ. ಅದಕ್ಕಾಗಿ 5 ಹೇಳ್ತೀವಿ. 5 ಅಂಗಗಳು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ. ಈಗ 5 ಯಾವುದನ್ನು ಯಾವ ದಿನ ಯಾವ ಸಮಯಕ್ಕೆ ಹೇಗೆ ಬಳಸೋದರಿಂದ ಯಾವ ರೀತಿ ನಮಗೆ ಲಾಭವಾಗುತ್ತದೆ ಅನ್ನೋದನ್ನು ತಿಳಿದುಕೊಂಡು ಮಾಡಿದಾಗ ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದು ಆಗಿಯೇ ಆಗುತ್ತದೆ. ಈಗ ಪಂಚಾಂಗ ಶ್ರವಣವನ್ನು ಮಾಡಿದ್ದೇವೆ. ನಾವು ಪಂಚಾಂಗ ಶ್ರವಣದಲ್ಲಿ ಈಗ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡೋದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಾಗಿ ಒಂದು ಶ್ಲೋಕ ಇದೆ. ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ.
ಹೇಳ್ಕೊಡ್ತಾರೆ ಎಲ್ಲರೂ. ಶತಾಯು ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ. ಶತಾಯು ಅಂದರೆ 100 ವರ್ಷ ಆರೋಗ್ಯವಾಗಿ ಬದುಕೋಣ. ವಜ್ರದೇಹಾಯ ಗಟ್ಟಿಮುಟ್ಟಾದ ದೇಹದಿಂದ ಬದುಕೋಣ. ಸರ್ವ ಸಂಪತ್ಕರಾಯ ಚ ಎಲ್ಲ ರೀತಿ ಸಂಪತ್ತು, ಆರೋಗ್ಯ ಸಂಪತ್ತು, ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು, ಧನ ಸಂಪತ್ತು, ಭೂ ಸಂಪತ್ತು, ಸಂತಾನ ಸಂಪತ್ತು ಮೊದಲಾದ ಎಲ್ಲ ಸಂಪತ್ತನ್ನು ಉಂಟು ಮಾಡಿಕೊಡುವಂತಹ ಸರ್ವ ಅರಿಷ್ಟ ವಿನಾಶಾಯ ಎಲ್ಲ ತೊಂದರೆಗಳು ದೋಷಗಳು ನಾಶವಾಗಿ ಹೋಗಲಿ ಅಂಥೇಳಿ. ನಿಂಬ ಅಂದರೆ ಬೇವಿನ, ಕಂದಲ ಅಂದರೆ ಚಿಗುರನ್ನು, ಭಕ್ಷಣ ಅಂದರೆ ತಿನ್ನುವುದು. ನಿಂಬ ಕಂದಲ ಭಕ್ಷಣಂ. ಅದರ ಜೊತೆಯಲ್ಲಿ ಸಿಹಿ ಇರಲಿ ಅಂತ ಬೇವು ಬೆಲ್ಲ 2 ತಿಂದವ್ರಿಗೆಲ್ಲ ಒಳ್ಳೆಯದಾಗಲಿ. ನಿಮಗೂ ಕೂಡ ತಿಂದವ್ರಿಗೆಲ್ಲ ಒಳ್ಳೆಯದಾಗಲಿ. ಒಳ್ಳೆಯದಾಗಿ. ನಿಮಗೂ ಕೂಡ ಉಗಾದಿ ಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನು ಕೊಡಲಿ. ಮೇಡಮ್, ನಾವು ಮುಂದಿನ ಅಡಿಗೆ ಕಾರ್ಯಕ್ರಮಕ್ಕೆ ಹೋಗೋಣ ಮೇಡಮ್. ಬೇವು ಬೆಲ್ಲ ತಿನ್ಬಿಟ್ಟು ಹೋಗೋಣ. ತಿನ್ಬಿಡೋಣ ಮೇಡಮ್. ಇವತ್ತಿಂದಿದೆ ಪ್ರಸಾದ ವಿಶೇಷ. ಥ್ಯಾಂಕ್ ಯು ಮೇಡಮ್. ಇದು ವಿಶಿಷ್ಟ ವಿಭಿನ್ನ ಉಗಾದಿ ಕಾರ್ಯಕ್ರಮ. ನಮ್ಮ ಜೊತೆಯಲ್ಲಿ ಶ್ರೀವಿದ್ಯಾ ಮೇಡಮ್ ಅವರಿದ್ದರು. ಪೂಜೆದ ಬಗ್ಗೆ ತೋರಿಸಿದ್ರು, ಮಂತ್ರಗಳು ಹೇಳಿದರು, ಆಮೇಲೆ ಬೇವು ಬೆಲ್ಲ ಕೊಟ್ಟಿದ್ರು, ಅದನ್ನು ತಿಂದ್ವಿ. ಇವಾಗ ನಮಗೆ ಅಡುಗೆಯ ಸವಿ ರುಚಿಯನ್ನು ನೀವು ಉಣಬಡಿಸ್ಬೇಕು. ಏನು ಮಾಡ್ತಾ ಇದ್ದೀರಾ ಮೇಡಮ್? ಯುಗಾದಿ ವಿಶೇಷ 2. ಒಂದು ಒಬ್ಬಟ್ಟು, ಇನ್ನೊಂದು ಇವಾಗ ಮಾವಿನಕಾಯಿ ಸೀಸನ್ ಶುರುವಾಗತ್ತೆ ಅಲ್ವಾ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ. ಇವತ್ತಿಂದನೇ ಮಾವಿನಕಾಯಿ ತಿನ್ಬಹುದು ಅಂತ, ಇದುವರೆಗೂ ತಿನ್ನೋದಕ್ಕಿಂತ ಆ ಸೀಸನ್ ಕರೆಕ್ಟ್ ಆಗತ್ತೆ ಅಂತ ಇವತ್ತು ಉಪಯೋಗಿಸಿ ನಾವು ಮಾವಿನಕಾಯಿ, ಇವತ್ತಿಂದ ಇನ್ ಮಾವಿನಕಾಯಿ ಉಪಯೋಗ. ಅದು ಬೇರೆ ಉಗಾದಿ ಟೈಮಿಗೆ ಮಾವಿನಕಾಯಿ ಬರ್ಲಿಕ್ಕೂ ಕೂಡ ಅದೊಂದು ಕಾಲ. ಹೌದು, ಏನ್ ನೇಚರ್ ನೋಡಿ. ಹೌದು. ಸ್ಟಾರ್ಟ್ ಮಾಡ್ಕೋಣ ಮೇಡಮ್. ಸ್ಟಾರ್ಟ್ ಮಾಡೋಣ. ಮಾತಾಡ್ತಾ ಹೋಗಿ. ನಿಮ್ಮ ಅನುಭವದ ದೊಡ್ಡ ಒಂದು ಭಂಡಾರನೇ ಇದೆ. ನೋಡಿ, ನಾವ್ ಯಾವತ್ತು ಒಲೆಗೆ ನಮಸ್ಕಾರ ಮಾಡಿ ಹಚ್ಚೋದು ನಮ್ಮ ತಾಯಿ ಹೇಳ್ಕೊಟ್ಟಿರೋದು. ಸೊ ಒಲೆ ಹಚ್ಚಿ ಕಾವಲಿ ಇಡೋಣ ಈ ಕಡೆ ಒಬ್ಬಟ್ಟು ಮಾಡಕ್ಕೆ. ಆಯ್ತಾ? ಈಗ ರೆಡಿ ಇದೆ, ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಹೂರ್ಣ ಕೊಡ್ತೀರಾ? ಕೊಡ್ತೀನಿ ಮೇಡಮ್, ತಗೊಳ್ಳಿ. ಹೂರ್ಣ ಕೊಡಿ, ಕಣಿಕೆನು ಕೊಡಿ. ಸ್ವಲ್ಪ ಎಣ್ಣೆ ಕೊಡ್ತೀರಾ? ಕೊಡ್ತೀನಿ. ಎಣ್ಣೆ ಕೊಡಿ. ಹಾ, ಹಿಡ್ಕೊಳ್ತೀರಾ? ಹಾಗೆ ಇಟ್ಕೊಂತೀನಿ. ನೀವು ಹೇಳ್ತಾ ಇದ್ರೆ ಏನು ಅಂತ ಹೇಳಿದ್ರೆ, ಅಂದ್ರೆ ನೀವು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಈಗ ವ್ಯಕ್ತಿ ಸಾಮಾನ್ಯವಾಗಿ ಇವತ್ತು ಬೆಂಗಳೂರು ಅಂತ ಜಾಗದಲ್ಲಿ ಮನುಷ್ಯನಿಗೆ ದುಡಿದ್ರು ಟೆನ್ಷನ್, ದುಡಿದಿದ್ರು ಟೆನ್ಷನ್, ದುಡ್ಡಿದ್ರು ಟೆನ್ಷನ್, ದುಡ್ಡು ಇಲ್ಲದೆ ಇದ್ರು ಟೆನ್ಷನ್, ಅವ್ರು ನೋಡಿ ಟೆನ್ಷನ್, ಇವ್ರು ನೋಡಿ ಟೆನ್ಷನ್, ಅವ್ರ ಮನೇಲಿ ಏನೋ ಬಂತು ಅಂತ ಟೆನ್ಷನ್. ಮೇಡಮ್, ಅದನ್ನ ಇವಾಗ ನೀವು ಈ ಏನು ನೀವ್ ಹೇಳಿದ್ರಿ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ, ಅಂದ್ರೆ ಒಬ್ಬ ಮನುಷ್ಯ ಇವಾಗ ಏನಾದ್ರು ಆತರ ಇದ್ದಾಗ ಅವನ್ನ ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತೀರಾ? ನಮ್ ಕೌನ್ಸಿಲಿಂಗ್ ಸೆಂಟರ್ಗೆ ಎಲ್ಲಾ ತರ. ನಾನು ಇನ್ನೊಂದು ಮಧ್ಯದಲ್ಲಿ ಬಂದೆ. ಈಗ IPL ಕ್ರಿಕೆಟ್ ನಡೀತಾ ಇದೆ. ಯಾರೋ ಒಬ್ಬ IPL ಮ್ಯಾಚ್ ಆಡ್ತಾ ಇರ್ತಾನೆ, ಯಾವಾಗ್ಲೂ ದುಡ್ಡು ಕಳ್ಕೊಂತಾ ಇರ್ತಾನೆ. ಅವ್ನ್ ಮ್ಯಾಚ್ ಆಡ್ಬಾರ್ದು, ದುಡ್ಡು ಕಳ್ಕೋಬಾರ್ದು ಅನ್ನೋದಕ್ಕೆ ನೀವು ಹೇಗೆ ಕೌನ್ಸಿಲಿಂಗ್ ಮಾಡ್ತೀರಾ? ನಾವು ಕೌನ್ಸಿಲಿಂಗ್ ಅಂದ್ರೆ ಯಾರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳೋದಲ್ಲ. ಕೌನ್ಸಿಲಿಂಗ್ ಅಡ್ವೈಸ್ ನಾವು ಕೊಡೋದೇ ಇಲ್ಲ. ಈಗ ಅವ್ರು ಬರ್ತಾರೆ, ಅವ್ರು ಏನಂತ ಬರ್ತಾರೆ, ನಂಗೆ ಈ ತರ ಸಮಸ್ಯೆ, ದುಡ್ಡು ಕಳ್ಕೊಂತಾ ಇದೀನಿ, ಮತ್ತೆ ಮಾಡ್ಬೇಕು ಅನ್ಸುತ್ತೆ, ಅದ್ ಬಿಡಕ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ಮೊದಲು ಅವ್ರ ಸಮಸ್ಯೆ ಏನು ಅಂತ ಕೇಳಿಸ್ಕೊತೀವಿ. ಅದು ತುಂಬಾ ಮೊದಲನೇದು ಮುಖ್ಯವಾದ್ದು. ಯಾಕೆಂದ್ರೆ ಸಾಮಾನ್ಯ ಕೇಳಿಸ್ಕೊಳ್ಳೋರ್ ಜನ ಇರಲ್ಲ. ಹೇಳಿದ ತಕ್ಷಣ ಇಲ್ಲ ಅವ್ರಿಗೆ ಹೇಳಿದ ತಕ್ಷಣ ಇವರು ಅಡ್ವೈಸಿಂಗ್ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ಜನ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಸೊ ನಾವೇನ್ ಮಾಡ್ತೀವಿ, ಮೊದಲು ಅವ್ರ ಸಮಸ್ಯೆಯನ್ನ ಕೇಳಿಸ್ಕೊತೀವಿ. ಅದಕ್ಕೆ ಸಂಬಂಧಪಟ್ಟ ಭಾವನೆಗಳೇನಿದೆ, ಅದರಿಂದ ಏನೋ ಭಯ ಬಂದಿದ್ಯಾ ಅವ್ರಿಗೆ, ಏನಾಗ್ಬೋದು ಅಂತ ಏನೋ ಆ ಸಮಸ್ಯೆನ ಏನಿರುತ್ತೋ ಅದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆಮೇಲೆ ಅವ್ರಿಗೆ ಏನ್ ಗೊತ್ತಾ, ಇವಾಗ ಸಮಸ್ಯೆ ಬಂದ ತಕ್ಷಣ ಮೋಡ ಕವ್ದು ಬಿಟ್ಟಿರುತ್ತೆ ಮನ್ಸು ಮೋಡ ಕವ್ದ ತಕ್ಷಣ ಬುದ್ಧಿ ಕೆಲಸ ಮಾಡಲ್ಲ ಅಲ್ವಾ? ಸೊ ಬುದ್ಧಿ ಕೆಲಸ ಮಾಡ್ಬೇಕು ಅಂದ್ರೆ ಮನ್ಸನ್ನ ಆ ಮೋಡನ ತೆಗಿಬೇಕು. ಆ ಕೆಲಸ ನಾವು ಕೌನ್ಸಿಲಿಂಗ್ ಇಂದ ಮಾಡ್ತೀವಿ. ಹಾಗಾಗಿ ಆಮೇಲೆ ಅವ್ರಿಗೆ ಯೋಚನೆ ಬರುತ್ತೆ, ಹೌದು ಇದರಿಂದ ಇದಾಗ್ತಾ ಇದೆ, ನನ್ಗೆ ಏನ್ ಕಷ್ಟ ಇರ್ಬೋದು. ಸಾಕಷ್ಟು ಸಮಸ್ಯೆಗಳಿಂದ ಬರ್ತಾರೆ.
ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀರಾ ಹಾಗೆ ನೀವೇ ಹಾಕ್ತೀನಿ. ತವಲಿ ಒಂಚೂರು ಹಾಕ್ಬಿಟ್ಟು ಆ ಮುಚ್ಚಿಕಾಯಿಂದ ಅದನ್ನ ಸ್ಪ್ರೆಡ್ ಮಾಡ್ಬಿಡಿ. ಇದು ಒಬ್ಬಟ್ಟು ಒತ್ತು ರೆಡಿ ಆಗೋಗಿದೆ. ಹಾಕ್ಬಿಟ್ಟು ಒಬ್ಬಟ್ಟು ಮಾಡೋದೆ. ನೀವು ನೋಡಿರೋ ಇವಾಗ 23 ವರ್ಷದಿಂದ ಅಂದ್ರೆ ನೀವು ನೋಡಿರೋ ಕೇಸಸ್ ಅಲ್ಲಿ ಯಾವ್ದಾದ್ರು ಒಂದು ವಿಶಿಷ್ಟವಾಗಿರುವಂತದ್ದು? ಖಂಡಿತ ನನ್ ಮನ್ಸಿಗೆ ಯಾವಾಗ್ಲೂ ಇದೆ, ಬೇಕಾದಷ್ಟಿದೆ. ಒಂದು ತಾಯಿ ಮಗ ಬಂದಿದ್ರು. ತಾಯಿ ಒಂದು 8-9 ವರ್ಷದ ಹುಡುಗ ಬಂದ್ರು. ಇಬ್ರು ಅಮ್ಮ ಮಗ ಬಂದು ಅಳ್ತಾ ಇದ್ರು ಇಷ್ಟು ಇಬ್ರು ಒಂಥರ ರೋದನ ಅಂತಾರಲ್ಲ ಅಲ್ಲಿವರೆಗೂ ನಡೀತಾ ಇತ್ತು. ಆಯ್ತಾ? ಆದ್ರೆ ಹಾಗೆ ಒಂದು 8-10 ಸತಿ ಬಂದ್ರು. ಆಮೇಲಿಂದ ಅವರು ಏನಂತ ಬಂದ್ರು ಅಂದ್ರೆ, ನಾನು ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೀನಿ, ನನ್ ಮಗನ್ನೂ ಸಾಯಿಸ್ತೀನಿ, ಯಾಕಂದ್ರೆ ನಮ್ಗೆ ಬದುಕಕ್ ಸಾಧ್ಯ ಇಲ್ಲ, ಹಾಗಾಗಿ ಸಾಯ್ಬೇಕು ಅಂತ ಬಂದ್ರು. ಆ ಬಂದವರು ಆಮೇಲೆ ನಾನ್ ಯಾಕೆ ಸಾಯ್ಬೇಕು, ನಾನ್ ಬದುಕ್ತೀನಿ ಅಂತ ಹೇಳಿ ಒಂದ್ 8-10 ಸತಿ ಅಥವಾ 12 ಸತಿ ಬಂದವರು ಆಮೇಲೆ ಸಂತೋಷದಿಂದ ಕಣ್ಣೀರ್ ಹಾಕೊಂಡು ನಾನ್ ಬದುಕ್ತೀನಿ, ಯಾರು ಏನ್ ಮಾಡಿದ್ರು ಪರವಾಗಿಲ್ಲ, ನನ್ ಮಗನ್ನು ನೋಡ್ಕೋತೀನಿ, ನಾನು ಬದುಕ್ತೀನಿ ಅಂತ ಮುಂದೆ ಹೋದ್ರು. ಏನ್ ಸಮಸ್ಯೆ ಇತ್ತು ಮೇಡಮ್ ಅವರಿಗೆ? ಸಮಸ್ಯೆ ಅನ್ನೋದು ಎಲ್ಲ ಇರುತ್ತಲ್ಲ, ಬೇರೆ ಬೇರೆ ತರ. ಅದು ಈ ಸಮಸ್ಯೆಗಿಂತ ನಮ್ಗೆ ಸಮಸ್ಯೆ ಎದುರಿಸೋ ಶಕ್ತಿ ಮುಖ್ಯ. ಸಮಸ್ಯೆ ಅಂದ್ಮೇಲೆ ಜೀವನ ಅಂದ್ಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಅದರಿಂದ ದೂರ ಓಡೋಗ್ತೀವ ಅಥವಾ ಅದನ್ನ ಎದುರಿಸ್ತೀವ ಅನ್ನೋದು ಶಕ್ತಿ ಇರುತ್ತೆ. ಅದೇ ಹೇಳಿದ್ನಲ್ಲ, ಆ ಮನ್ಸು ಹಿಂಗಾಗ್ಬಿಟ್ಟಿರುತ್ತೆ. ಅದನ್ನ ನಿರಾಳ ಮಾಡಿಸಿ ನಾವು ಧೈರ್ಯ ತುಂಬಿದಾಗ ಅವ್ರು ಎದುರಿಸ್ಕೋತಾರೆ. ಇರ್ಬೋದು ದುಡ್ಡಿನ ಸಮಸ್ಯೆ ಇರ್ಬೋದು, ಗಂಡನ ಸಮಸ್ಯೆ ಇರ್ಬೋದು, ಮತ್ತೊಂದು ಸಮಸ್ಯೆ ಇರ್ಬೋದು. ನಾವು ಸಮಸ್ಯೆ ಬಗ್ಗೆ ಕೆಲಸ ಮಾಡಲ್ಲ, ನಾವು ವ್ಯಕ್ತಿ ಜೊತೆ ಕೆಲಸ ಮಾಡ್ತೀವಿ. ಹಾಗಾಗಿ ಯಾವ ಸಮಸ್ಯೆ ಆದ್ರೂ ನಮಗ್ ತೊಂದರೆ ಇಲ್ಲ. ಆ ಒಂದು ಅವಕಾಶ ನಮಗ್ ಸಿಕ್ಕಿದೆ ಆ ತರ ಸೇವೆ ಮಾಡೋದು. ನಮ್ಮ ಅನುಭವದ ಮಾತುಗಳು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಹೇಳಿ. ಮನುಷ್ಯ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಆ ಕನ್ಫ್ಯೂಸ್ ಅಲ್ಲೇ ಇದ್ದಾನೆ. ಕನ್ಫ್ಯೂಷನ್ ಅಲ್ವಾ? ದಿನಾ ಬೆಳಗಾದ್ರೆ ಇದ್ದಾನೆ, ಇದ್ ಮಾಡ್ಬೇಕಾ ಇದ್ ಮಾಡ್ಬಾರ್ದ, ಇದನ್ ಮಾಡ್ರು ಸರಿನಾ ಇದ್ ಮಾಡ್ರು ತಪ್ಪ ಅನ್ನೋ ಅದ್ರಲ್ಲೇ ಇದ್ದಾರೆ. ಕನ್ಫ್ಯೂಷನ್ ಅಲ್ವಾ? ಒಬ್ಬಟ್ಟು ಮಾಡಿ ಆಗಿದೆ. ಇವಾಗ ಏನು ಮಾವಿನಕಾಯಿ ಚಿತ್ರಾನ್ನ. ಇವತ್ತಿಂದು ಯುಗಾದಿ ವಿಶೇಷನೇ ಅದು, ಮಾವಿನಕಾಯಿ ಚಿತ್ರಾನ್ನ. ನೋಡಿ ಬಾಣ್ಲೆ ಇಟ್ಟಿದೀನಿ, ಮಾವಿನಕಾಯಿ ಚಟ್ನಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ವೆರಿ ಗುಡ್ ಮೇಡಮ್. ಸೊ ಸುಲಭ ಆಗತ್ತೆ ಅಂತ. ಚಟ್ನಿಗೆ ಇವತ್ತು ಮಾವಿನಕಾಯಿ, ತೆಂಗಿನಕಾಯಿ, ಕೆಂಪು ಮೆಣಸಿನಕಾಯಿ. ನಾವು ಮಾವಿನಕಾಯಿ ಚಿತ್ರಾನ್ನ 4-5 ತರ ಮಾಡ್ತೀವಿ. ಇವತ್ತು ಈ ಕೆಂಪುದು ಚಟ್ನಿ ಮಾಡ್ತಾ ಇದ್ದೀವಿ. ಕೆಂಪುದು ಇದಕ್ಕೆ ಇದು ಮಾತಾಡ್ತಾ ಇದೀವಿ. ಯುವಕರು, ಇವತ್ತಿನ ಯುವಕರ ಬಗ್ಗೆ ಒಂದ್ ಮೆಸೇಜ್. ಏನು ಯಾವಾಗ್ಲೂ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದ್ರಲ್ಲೇ ಇರ್ತಾರೆ ಅಲ್ವಾ? ನಾನು ಈ ಯುವಕರ ಬಗ್ಗೆ ತುಂಬಾ ಕೆಲಸ ಮಾಡುವಾಗ ಅರ್ಥ ಮಾಡ್ಕೊಂಡಿರೋದೇನಂದ್ರೆ ಕನ್ಫ್ಯೂಷನ್. ಯಾಕೆಂದ್ರೆ ದೊಡ್ಡವರು ಒಂದ್ ಹೇಳ್ತಾರೆ, ಅವ್ರ ಸ್ನೇಹಿತರು ಇನ್ನೊಂದ್ ಹೇಳ್ತಾರೆ. ಆಮೇಲೆ ಇವತ್ತು ತುಂಬಾ ಡೈವರ್ಷನ್ ಸಿಕ್ಕಾಪಟ್ಟೆ ಇದೆ, ನಾವು ಅವ್ರನ್ನ ಬ್ಲೇಮ್ ಮಾಡಕ್ ಆಗಲ್ಲ. ಹಾಗಾಗಿ ಅವ್ರಿಗೆ ಒಂದ್ ಮೆಸೇಜ್ ಹೇಳ್ತೀನಿ, ನೀವ್ ಏನೇ ಕೆಲಸ ಮಾಡಿದ್ರು ಯೋಚನೆ ಮಾಡಿ. ಫಸ್ಟ್ ನಿಮ್ಮ ಜೀವನದ ಸ್ಟೇಕ್ ಹೋಲ್ಡರ್ ಅಂತ ಕರಿತೀವಿ. ಅಂದ್ರೆ ನೀವ್ ಏನ್ ಮಾಡಿದ್ರು ಪರಿಣಾಮ ಬೀರೋದು ನಮ್ಮ ಮೇಲೆ ಫಸ್ಟ್, ನಾವ್ ಮಾಡಿದ್ದು. ಸೊ ನಾನು ಕಲ್ತೆ ಅಂತ ಇಟ್ಕೊಂಡ್ರೆ, ಸೊ ಐ ವಿಲ್ ಆಡ್ ವ್ಯಾಲ್ಯೂ ಟು ಮೈ ಸೆಲ್ಫ್. ಅವಾಗ ಏನಾಗುತ್ತೆ, ನಾನ್ ಬೆಳಿತೀನಿ. ನಾನ್ ಬೆಳೆದ್ರೆ ನಮ್ಮ ಮನೆ ಬೆಳೆಯುತ್ತೆ, ಮನೆ ಬೆಳೆದ್ರೆ ನಮ್ಮ ಕಮ್ಯುನಿಟಿ ಬೆಳೆಯುತ್ತೆ. ಹಾಗೇ ಆಗತ್ತೆ. ಈ ಕಡೆ ಇನ್ನೊಂದ್ ಕಡೆ ನಾನು ಓದೋ ಕಾಲೇಜು ಅಥವಾ ಕೆಲಸ ಮಾಡೋ ಸಂಸ್ಥೆ ಅಂದ್ರೆ ಸಂಸ್ಥೆಯಿಂದ ಆರ್ಗನೈಸೇಷನ್ ಇಂದ ಇಂಡಸ್ಟ್ರಿಯಿಂದ ಸಿಟಿ, ಸ್ಟೇಟ್, ನೇಷನ್. ಸೊ ನಾವ್ ಏನೇ ಕೆಲಸ ಮಾಡಿದ್ರು ವಿ ಆರ್ ಆಡಿಂಗ್ ಟು ದ ಡೆವಲಪ್ಮೆಂಟ್ ಆಫ್ ನೇಷನ್. ಇದೇ ಮೇಡಮ್ ಏನ್ ಹೇಳ್ತಿದ್ದಾರೆ, ಯುವಕರು ಇವತ್ತಿನ ದೇಶದ ಆಸ್ತಿ ಅಂತ. ನೀವ್ ಏನೇ ಕೆಲಸ ಮಾಡಿ, ನೀವು ಕಳ್ತನ ಮಾಡಿದ್ರು ಕೂಡ ದೇಶಕ್ಕೆ ಎಫೆಕ್ಟ್ ಆಗುತ್ತೆ, ನೀವು ಒಳ್ಳೇದ್ ಮಾಡಿದ್ರು ಕೂಡ ದೇಶಕ್ಕೆ ಎಫೆಕ್ಟ್ ಆಗುತ್ತೆ. ದೇಶನೇ ನೀವು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀವು ಸರಿಯಾದ ದಾರಿಯಲ್ಲಿ ನಡಿಬೇಕು, ಸರಿಯಾದವರ ಮಾರ್ಗದರ್ಶನ ತಗೋಬೇಕು. ಗೊತ್ತಿರಲ್ಲ ಅಲ್ವಾ, ಅವಾಗ ತಗೋಬೇಕು. ಹೇಳ್ತಾ ಇದ್ರಿ ಏನೋ ಅದೇ ಇವತ್ತಿನ ಏನು ಯುವಕರಿಗೆ ಸರಿಯಾದ ದಾರಿಗಳಲ್ಲಿ ಹೋದ್ರೆ ದೇಶನೂ ಚೆನ್ನಾಗಿರುತ್ತೆ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಡಿಗೆ ಮೇಡಮ್ ಯಾವಾಗ್ಲಿಂದ ಕಲ್ತ್ರಿ, ಏನು ನಿಮ್ಮ ಹವ್ಯಾಸ? ಚಿಕ್ಕ ವಯಸ್ಸಿಂದ. ಯಾಕೆಂದ್ರೆ ಪ್ರಯೋಗ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ ಸ್ವಲ್ಪ ಅವಾಗ. ನನ್ ಮಗಳಿಗೆ ಬೇಕಾಗುತ್ತೆ ಹೊಸ ತರ ಏನಾದ್ರು ಪ್ರಯೋಗ ಮಾಡ್ತಾ ಇರ್ತೀನಿ. ಈ ಕಡೆ ಅಮ್ಮ ಮಾಡೋದನ್ನ ಜಾಸ್ತಿ ಮಾಡಲ್ಲ, ಯಾಕಂದ್ರೆ ನಮ್ಮನ್ ತರ ಮಾಡಕ್ ನಮಗ್ ಬರಲ್ಲ ಅಲ್ವಾ. ಹಾಗಾಗಿ ಅವ್ರು ಮಾಡೋದನ್ನ ಕೆಲವು ಮಾಡ್ತೀನಿ, ಇಲ್ಲ ಅಂತಲ್ಲ, ಇದೆಲ್ಲ ಅವರಿಂದಾನೇ ಕಲ್ತಿರೋದು. ಇದೆಲ್ಲ ಅವ್ರದ್ದು ಜೊತೆಗೆ ನನ್ನ ಹೊಸ ಅದು ಸ್ವಲ್ಪ ಏನಾದ್ರೂ ಒಂದು ಪ್ರಯೋಗ ಮಾಡ್ತಾ ಇರ್ತೀನಿ. ಯಾಕೆಂದ್ರೆ ಕಿಚನ್ ಇಸ್ ಕ್ರಿಯೇಟಿವ್. ಹೌದು, ಅಡಿಗೆ ನಮ್ಮ ಕ್ರಿಯಾಶೀಲತೆ ನಮ್ಗೆ ಇನ್ನೂ ಹೆಚ್ಚು ಮಾಡತ್ತೆ ಅಲ್ವಾ. ಸೊ ಅದಕ್ಕೆ ಹೊಸದ್ ಮಾಡ್ತಾ ನಮ್ಗದು ಹೆಚ್ಚು ಆಗತ್ತೆ. ಸೊ ಮಾಡ್ತಾ ಇರ್ಬೇಕು. ಸಮಯ ಆಗೋದ್ ಸ್ವಲ್ಪ ಕಷ್ಟ ಆಗತ್ತೆ ನನ್ಗೆ, ಆದ್ರೂ ಸಮಯ ಆದಾಗ ಏನಾದ್ರೂ ಹೊಸ ರೀತಿ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಬೆಂಗಳೂರಿನಲ್ಲಿರೋ ಇವಾಗ ಹೋಟೆಲ್ಸ್ಗಳು ಊಟ ಹೊರಗಡೆ ಹೋಗಿ ಮಾಡ್ತೀರಾ ಮೇಡಮ್? ಓ ಖಂಡಿತ. ಐ ಆಮ್ ಎ ಫುಡ್ಡಿ. ಐ ಲವ್ ಫುಡ್. ಹೊರಗಡೆ ಹೋಗ್ತೀನಿ, ಹೊರಗಡೆನೂ ಹೋಗ್ತೀನಿ, ಮನೇಲೂ ತಿಂತೀವಿ, ಹೊರಗಡೆನೂ ತಿಂತೀನಿ. ಹೌದು, ಇವಾಗೆಲ್ಲ ಈಗ ನಮ್ಮಲ್ಲೇ ನಾವೇ ಒಂದು ನ್ಯೂಸ್ ಮಾಡಿದೀವಿ, ಇಡ್ಲಿಯಲ್ಲಿ ಅಥವಾ ಬಟಾಣಿಯಲ್ಲಿ ಕಲರ್ಸ್ ಮತ್ತೆ ಈ ತರದೆಲ್ಲ ಹಾಕ್ತಾರೆ, ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಮೇಡಮ್? ಬೇರೆಯವ್ರು ಮಾಡೋದ್ ಬಗ್ಗೆ ನಾನ್ ಅಭಿಪ್ರಾಯ ಹೇಳೋದು ತಪ್ಪಾಗುತ್ತೆ. ಜನ ಚರ್ಚೆ ನಡೀತಾ ಇದೆ. ಅದಕ್ಕೆ ನಾನೇನ್ ಮಾಡೋದು, ನಾವ್ ಏನೇ ಕೆಲಸ ಮಾಡಿದ್ರು ನಾವು ಕಾನ್ಶಿಯಸ್ ಆಗಿ ಮಾಡ್ಬೇಕು ಅಂತ ಹೇಳೋದು ಅಷ್ಟೇ.
ತಿಳ್ಕೊಂಡ್ ಮಾಡ್ಬೇಕು, ಬ್ಲೈಂಡ್ ಆಗಿ ಮಾಡ್ಬಾರ್ದು ಅಂತ ಅದನ್ನ ನಾನು ಹೇಳ್ತೀನಿ. ಸೊ ನಾವ್ ಏನೇ ಇವಾಗ ಹೊರಗಡೆ ಹೋಗಿ ತಿಂದ್ರು ಎಲ್ಲಿ ತಿಂತಾ ಇದೀನಿ, ಏನ್ ಮಾಡ್ತಾ ಇದೀನಿ, ಯಾಕೆ ತಿಂತಾ ಇದೀನಿ, ಆ ಒಂದು ಅರಿವಿನಿಂದ ಮಾಡಬೇಕು. ಅವಾಗ ನಮ್ಗೆ ಉತ್ತರ ಸಿಕ್ಕತ್ತೆ. ಸುಮ್ನೆ ಓದೇ ಮಾಡದೆ ಅನ್ನೋದು ಬರೀ ಏನೇ ಕೆಲಸ ಮಾಡೋದು ತಿನ್ನೋ ವಿಷಯ ಅಲ್ಲ, ಯಾವ್ದೇ ಕೆಲಸ ಮಾಡಿದ್ರು ಅರಿವಿನಿಂದ ಮಾಡಿದಾಗ ಅದ್ರ ಸರಿಯಾಗಿ ಚೆನ್ನಾಗಿ ಆಗತ್ತೆ, ಮತ್ತೆ ಚೆನ್ನಾಗಿ ಆಗತ್ತೆ. ಅರಿವಿನಿಂದ ಮಾಡ್ಬೇಕು ಅನ್ನೋದಷ್ಟೇ ನಮ್ಮ ಅಂದ್ರೆ ಒಂದು ಸೆಲೆಕ್ಟೆಡ್ ಎಲ್ಲಿ ಹೋಗಿ ತಿನ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದು ತಿನ್ನೋ ವಿಷಯ ಒಂದೇ ಅಲ್ಲ, ಎಲ್ಲದ್ರಲ್ಲೂ ನಾವು ಒಂದ್ ಸ್ವಲ್ಪ ಕಾನ್ಶಿಯಸ್ ಆಗಿ ಮಾಡ್ಬೇಕು ಅಷ್ಟೇ. ಏನ್ ಮಾಡ್ತಾ ಇದೀವಿ, ಏನು ಎತ್ತ ಅಂತ. ಕೆಂಪಾಯ್ತು ಮೇಡಮ್ ಇದಕ್ಕೆ ಇವಾಗ. ಈಗ ಚಟ್ನಿ ಹಾಕೋದಷ್ಟೇ. ಈಗ ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗ್ತಾ ಇದೆ. ಆಗ್ತಾ ಆಗ್ತಾ ಅದೇ ಚಟ್ನಿ. ಇದಕ್ಕೆ ಏನೇನ್ ಹಾಕಿದ್ದೀರಾ ಮೇಡಮ್? ಅದಕ್ಕೆ ಚಟ್ನಿಗೆ ತೆಂಗಿನಕಾಯಿ ತುರಿ ಹೇಳದ್ನಲ್ಲ, ಆಮೇಲೆ ಮಾವಿನಕಾಯಿ ತುರಿ, ಮಾವಿನಕಾಯಿನೂ ಹಾಕಿದೀನಿ. ಇದಕ್ಕೆ ಹುಣಸೆ ಹಣ್ಣು ಹಾಕಲ್ಲ, ಯಾಕೆಂದ್ರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ, ಮಾವಿನಕಾಯಿ ಮತ್ತೆ ಉಪ್ಪು, ಚೂರು ಬೆಲ್ಲ. ನಾವು ಕರ್ನಾಟಕ ರುಬ್ಬಕ್ಕೆ ಹಾಕ್ಬಿಟ್ಟು ಹಸಿ ಮಾವಿನಕಾಯಿನ, ಹುಳಿ ಮಾವಿನಕಾಯಿ ಇವತ್ತಿಂದಾನೇ ಹೇಳದ್ನಲ್ಲ, ಮಾವಿನಕಾಯಿನ ನಾವು ಪ್ರಯೋಜನ ಇವತ್ತಿಂದಾನೇ ಉಪಯೋಗ ಮಾಡಬಹುದು ಅಂತ. ಹಾಗಾಗಿ ಇದ್ ಮಾಡಿರ್ತೀನಿ. ಇದನ್ನ ಹಾಕಿದ್ರೆ ಇದ್ರ ಜೊತೆಗೆ ಚೆನ್ನಾಗಿ ಒಂಚೂರು ಅನ್ನ ಹಾಕ್ಬಿಟ್ಟು ಕಲ್ಸ್ಬಿಟ್ರೆ ಕೆಲಸ ಮುಗ್ದೋಯ್ತು. ಉಪ್ಪು ಒಂದು ಹಾಕ್ಬೇಕಾ ಮೇಡಮ್ ಇದಕ್ಕೆ? ಚಟ್ನಿಗೆ ಹಾಕಿರತ್ತೆ, ಮೇಲ್ ಒಂಚೂರು ಅನ್ನಕ್ಕೆ ಅಲ್ಲ, ಮೇಲ್ ಒಂಚೂರು ಅನ್ನಕ್ಕೆ ಇರಲ್ವಲ್ಲ, ಹಾಗಾಗಿ ಮೇಲ್ ಒಂಚೂರು ಬೇಕು. ಇದಕ್ಕೆ ಅನ್ನಕ್ಕೆ ಹಾಕ್ಬಿಟ್ಟು ಕಲ್ಸ್ಕೊಡೋದು. ಕಲ್ಸ್ಬಿಡೋದು. ಒಂಚೂರು ಉಪ್ಪು ಕೊಡಿ, ಹಾಕೊಡ್ತೀನಿ. ಒಂಚೂರು ಉಪ್ಪು ಹಾಕ್ಬಿಟ್ರೆ. ಯುಗಾದಿ ಹಬ್ಬಕ್ಕೆ ಇವಾಗ ಊಟ ಗೀಟ ಮುಗ್ದ್ಮೇಲೆ ಎಲ್ಲಾದ್ರೂ ಹೊರಗಡೆ ತಿರುಗಾಟಕ್ಕೆ? ಹಬ್ಬದ ದಿವಸ ಸಾಮಾನ್ಯ ತಿರುಗಾಟ ಇರಲ್ಲ. ಸಾಯಂಕಾಲ ದೇವಸ್ಥಾನ, ಹೊಸ ವರ್ಷ ಅಲ್ಲ. ಆಮೇಲೆ ನಾಳೆನೂ ಹೋಗ್ಲೇಬೇಕು, ಯಾಕೆಂದ್ರೆ ನಮ್ಮಲ್ಲಿ ವರ್ಷದೊಡಕು ಅಂತ ಹೇಳ್ತೀವಿ. ಅಂದ್ರೆ ಯುಗಾದಿ ಹಬ್ಬದ ಮಾರನೇ ದಿವಸ ಅವತ್ತು ನಾವ್ ಏನ್ ಮಾಡ್ತೀವೋ ಒಂದು ನಂಬಿಕೆ ಏನಂದ್ರೆ ಇಡೀ ವರ್ಷ ಅವಾಗ ಕೆಲಸ ಮಾಡ್ತೀವಿ ಅಂತ. ಹಾಗಾಗಿ ವರ್ಷದೊಡಕ ದಿವಸ ಆದಷ್ಟು ಒಳ್ಳೆ ಕೆಲಸಗಳನ್ನ ಅಥವಾ ಹೊಸದೇನಾರು ಆರಂಭ ಮಾಡ್ಬೇಕು ಅಂದ್ರೆ ಅವತ್ತು ಮಾಡೋದು ನಮ್ಮ ರೂಢಿ. ಅವತ್ ಏನ್ ಮಾಡಿದ್ರು ಇಡೀ ವರ್ಷ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ. ಅವತ್ ಶುರು ಮಾಡಿದ್ದು ಇನ್ ಕಂಟಿನ್ಯೂ ಹಾಗೆ ಇರ್ತದೆ ಅಂತ, ಒಳ್ಳೆ ಕೆಲಸಗಳು. ಹೌದು, ಹಾಗೆ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಅವತ್ತು ದೇವಸ್ಥಾನಕ್ಕೆ ಹೋಗೋದು, ಇವತ್ತು ಹೋಗೋದು ಸಾಯಂಕಾಲ. ಇಲ್ಲಾಂದ್ರೆ ಎಲ್ಲರೂ ಬಂದ್ರೆ ಮನೆಯವರೆಲ್ಲ ಬರ್ತಾರೆ ಸಾಮಾನ್ಯ. ಎಲ್ಲರೂ ಬಂದಾಗ ಎಲ್ಲರ ಜೊತೆ ಕೂತ್ಕೊಳ್ಳೋದು, ಸಂತೋಷದಿಂದ ಕಾಲ ಕಳಿಯೋದು. ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಮೇಡಮ್? ಜಯನಗರ ಏರಿಯಾ ಹೇಗಿದೆ ಇವಾಗ? ಜಯನಗರ ಒಂದು ನಮ್ಮ ಬೆಂಗಳೂರಿನ ಆಸ್ತಿ. ನಮ್ಮ ಅದೃಷ್ಟ ನಾವು ಜಯನಗರದಲ್ಲಿ ಇದೀವಿ ಅನ್ನೋದಷ್ಟೇ. ಯಾಕೆ ಅಂದ್ರೆ ಹೇಳಿ, ಏನ್ ಬೇಕಾದ್ರೂ ಸಿಕ್ಕತ್ತೆ ನಮ್ಗೆ. ಏನ್ ಬೇಕೋ ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಿಕ್ಕತ್ತೆ. ಹಿಂಗ್ ಒಂದು ಹೇಳಿದ್ರೆ ಒಂದ್ ಅರ್ಧ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನ್ ಬೇಕಾದ್ರೂ ಸಿಕ್ಕತ್ತೆ. ನೋಡಿ, ಚಿತ್ರಾನ್ನ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಯ್ತು. ಸಿನಿಮಾ ಗಿನ್ಮಾ ನೋಡ್ತೀರಾ ಮೇಡಮ್? ನೋಡ್ತೀನಿ, ಸ್ವಲ್ಪ ಕಡಿಮೆ. ಈ ನಡುವೆ ಯಾವ್ದು ನೋಡಿದ್ದೀರಾ ಮೇಡಮ್? ಈ ನಡುವೆ ಯಾವ್ದು ನೋಡಿದೆ ಗೊತ್ತಿಲ್ಲ, ನೆನಪಿಲ್ಲ. ಓಕೆ, ತೊಂದರೆ ಇಲ್ಲ. ಫ್ರೀ ಟೈಮ್ ಅಂತೂ ಇರಲ್ಲ. ಫ್ರೀ ಟೈಮ್ ಅಂತಲ್ಲ, ಎಲ್ಲ ಮಾಡಕ್ ಟೈಮ್ ಮಾಡ್ಕೋಬಹುದು. ನಾನು ಹೇಳೋದು ಒಂದೇ ಹೇಳ್ತೀನಿ, ಎಲ್ರಿಗೂ ಟೈಮ್ ಇಲ್ಲ ಅಂತಾರಲ್ಲ, ಮಾಡಕ್ ಟೈಮ್ ಇಲ್ಲ, ಅದ್ ಮಾಡಕ್ ಟೈಮ್ ಇಲ್ಲ ಅಂತ. ಈಗ ರೋಡಲ್ಲಿ ಮಿನಿಸ್ಟರ್ ಕಾರ್ ಬಂದ್ರೆ ಎಷ್ಟೇ ಟ್ರಾಫಿಕ್ ಇದ್ರು ಕಾರೆಲ್ಲ ಹಿಂಗ್ ಸೈಡ್ ಹೋಗಿ ಜಾಗ ಆಗತ್ತಲ್ವಾ? ಹಾಗೆ ನಮ್ಗೆ ಅದು ಇಂಪಾರ್ಟೆಂಟ್ ಇದ್ರೆ ಅದಕ್ಕೆ ಹೆಂಗೋ ನಾವು ಟೈಮ್ ಮಾಡ್ತೀವಿ. ವೀಕ್ಷಕರಿಗೆ ನೋಡ್ತಾ ಇದ್ದಾರೆ, ನೀವು ಅಡಿಗೆ ಮಾಡ್ತಾ ಇದ್ರೆ, ಯುಗಾದಿಗೆ ಬಂದಿದೀವಿ. ಏನಾದ್ರು ಒಂದ್ ಚಿಕ್ಕದು ಹೇಳೋದು. ಸೊ ಇವಾಗ ವೇದಾಂತಿಕ್ ಮೈಂಡ್ ಸೆಟ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ನಮ್ಮ ಜೀವನದ ಸಮಸ್ಯೆಗಳನ್ನ ಎದುರಿಸೋದು ಹೇಗೆ ಅಂತ. ಉದಾಹರಣೆಗೆ ಏನೋ ಒಂದು ಸಮಸ್ಯೆ ಆಯ್ತು, ಸಮಸ್ಯೆ ಆದ ತಕ್ಷಣ ಒಂದು ಕಾನ್ಸೆಪ್ಟ್ ಇದೆ, ವಾಟ್ ಸೋ ವಾಟ್ ಅಂತ ಹೇಳ್ತೀವಿ. ಏನೋ ಆಯ್ತು ಅಂತ ವಾಟ್ ಅಂತೀವಿ, ತಕ್ಷಣ ಒಂದು ನೆನಪಿಸ್ಕೊಂಡು ಸೋ ವಾಟ್ ಆಯ್ತಲ್ವಾ, ಈಗ ಏನ್ ಮಾಡೋಣ, ಮತ್ತೆ ದೆನ್ ವಾಟ್ ಅಂತ ಗಮನಿಸ್ಬೋದು. ಹೀಗೆ ಒಂದು ಮೈಂಡ್ ಸೆಟ್ ಆಗತ್ತೆ. ತಕ್ಷಣ ಎಲ್ರಿಗೂ ಕೋಪ ಬರ್ಬೋದು, ಸ್ಟ್ರೆಸ್ ಆಗಿ ಎಲ್ರಿಗೂ ಆಗತ್ತೆ. ಮನುಷ್ಯ ಅಂದ್ಮೇಲೆ ಅದೆಲ್ಲ ಇದ್ದೇ ಇದೆ. ಅಲ್ಲೇ ಇರ್ತೀವ, ಅದರಿಂದ ಎಷ್ಟು ಬೇಗ ಹೊರಗೆ ಬರಬಹುದು. ಅದಕ್ಕೆ ವಾಟ್ ಸೋ ವಾಟ್ ಅಂತ ಒಂದು ಕಾನ್ಸೆಪ್ಟ್. ಈ ತರ ವೇದಾಂತಿಕ್ ಮೈಂಡ್ ಸೆಟ್ಸ್ ಅಂತ ಸುಮಾರು ಇದೆ. ಆ ವಿಡಿಯೋನಲ್ಲಿ ಒಂದು 4-5 ಇದೆ, ಅದನ್ನು ಕೂಡ ನಾವು ಕಲಿಬೋದು. ನೋಡಿ ವೀಕ್ಷಕರೇ, ತುಂಬಾ ಒಳ್ಳೆ ವಿಚಾರಗಳು ಅವ್ರು ಹೇಳ್ತಾ ಇದ್ದಾರೆ. ನೀವು ಹೋಗ್ಬೋದು ಅವರ ವೆಬ್ಸೈಟು, ಅದೊಂದು ಪ್ರತಿಯೊಂದು ಲಿಂಕ್ಸು ಮತ್ತೆ ಎಲ್ಲವೂ ಕೊಟ್ಟಿರ್ತೀವಿ, ನೋಡ್ಬೋದು. ಮೇಡಮ್ ಹೇಳಿದಾಗೆ ಸಮಸ್ಯೆಗಳು ಬಂದ ತಕ್ಷಣ ಏಕ್ದಮ್ ಏನೋ ಆಗ್ಬಿಡ್ತು ಅನ್ನೋ ಥರದಲ್ಲಿ ಜನ, ಇವಾಗ ಎಲ್ಲೋ ಒಂದು ರೋಡಲ್ಲಿ ಒಂದು ಏನು ಆಕ್ಸಿಡೆಂಟ್ ಆಗ್ಬಿಡುತ್ತೆ, ನೀವು ಹೇಳಿದಾಗೆ ಇಲ್ಲೋ ಕೆಳಗಡೆ ಒಂದು ಗ್ಯಾಸ್ ಬಸ್ಟ್ ಆಯ್ತು ಅಂದ ತಕ್ಷಣ ಜನ ಒಂದ್ಸರಿ ಆಮೇಲೆ 3 ದಿವಸಕ್ಕೆ ಮರ್ತು ಬಿಡ್ತಾರೆ ಅಲ್ವಾ? ಆ ಮೊಮೆಂಟ್ ಅಲ್ಲಿ ಟೆನ್ಷನ್ ಅಂದ್ರೆ ಏನ್ ಮಾಡುತ್ತೆ, ಏನ್ ಮಾಡ್ಬೇಕು ಅಂತ ತಲೆ ಓಡಲ್ಲ. ಅಯ್ಯೋ ಅಲ್ಲ, ಹೀಗಾಗೋಯ್ತಲ್ಲ ಅನ್ನೋ ಚಿಂತೆಯಲ್ಲಿ ಮುಳುಗೋದ್ರ ಬದಲು, ಓ ಹೀಗಾಯ್ತು, ಬೇಕೋ ಬೇಡವೋ ಆಗೋಯ್ತು, ಏನ್ ಮಾಡ್ಬೋದು, ಸೊ ವಾಟ್, ಏನಾಗತ್ತೆ ಮುಂದೆ ನೋಡೋಣ. ಆ ಒಂದು ಸಾಕಷ್ಟು ಮೈಂಡ್ ಸೆಟ್ ಗಳು ಬದಲಾವಣೆ ಮಾಡ್ಕೋಬಹುದು. ಹೀಗೆ ಸಾಕಷ್ಟು ವಿಶೇಷಗಳಿದೆ ಅಲ್ಲಿ, ನೋಡ್ಬೋದು ನೀವು. ಸ್ವಲ್ಪ
ನೋಡಿ, ಈ ಹೊಸ ವರ್ಷ ವಿಶ್ವಾವಸು ವರ್ಷ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ನಮ್ಮ ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿಗೂ ಮಾವಿನಕಾಯಿ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಹೇಳ್ತೀನಿ ಮೇಡಮ್. ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಇದು ಹೊಸ ಅಡಿಗೆ ಕಾರ್ಯಕ್ರಮ ಮೇಡಮ್. ನಾವು ಅಶ್ವವೇಗ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ದಿವಸ 12:30 1 ಗಂಟೆಗೆ ಬರುತ್ತೆ. ಇದು ಶುಚಿ ರುಚಿ ಅಂತ ಹಬ್ಬದ ಊಟ ಅಂತ ಸ್ಟಾರ್ಟ್ ಮಾಡಿದ್ದೀವಿ ವಿಶಿಷ್ಟವಾಗಿ. ಮನೆಯಲ್ಲಿ ಯಾರಾದ್ರೂ ಈ ಥರ ಅಡುಗೆ ಮಾಡೋರಿದ್ರೆ ನಮ್ಮನ್ನು ಸಂಪರ್ಕಿಸ್ಬೋದು. ನೀವು ಬಂದು ಆ ಥರದ್ದು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಒಬ್ಬಟ್ಟಿಗೆ ತುಪ್ಪ ಬೇಕಲ್ಲ, ಬಿಸಿ ಒಬ್ಬಟ್ಟಿಗೆ. ತುಂಬಾ ಚೆನ್ನಾಗಿದೆ ಮೇಡಮ್. ಸೊ ಈ ಕಾರ್ಯಕ್ರಮ ಈ ಹಬ್ಬದಿಂದನೇ ಇವತ್ತೇ ಶುರುನಾ? ಸೊ ನಮ್ಮ ಮನೆಯಿಂದ ಶುರುವಾಗಿದೆ. ನಿಮ್ಮ ಮನೆಯಿಂದ ಓ, ಬಹಳ ಸಂತೋಷ. ನಮ್ಗೊಂದು ಭಾಗ್ಯ ಸಿಕ್ತು. ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ ಎಲ್ಲವೂ ಇರಬೇಕು. ಖಂಡಿತ. ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿದೆ. ಮಾವಿನಕಾಯ್ದು ಹುಳಿ ಸಿಗ್ತಾ ಇದ್ಯಾ? ಹುಳಿ ಮಸಾಲೆ ಚೆನ್ನಾಗಿದೆ. ಚೆನ್ನಾಗಿ ಕೆಂಪು ಮೆಣಸು ಹಾಕಿದ್ದೀರಾ? ಕೆಂಪು ಮೆಣಸಿನ ಹಾಕಿ, ಹಸಿರು ಮೆಣಸಿನಕಾಯ್ದು ಮಾಡ್ಬೋದು. ಹೇಳದ್ನಲ್ಲ, ಮಾವಿನಕಾಯಿ ಚಿತ್ರಾನ್ನ ನಾವು 4-5 ತರ ಮಾಡ್ತೀವಿ. ಇದು ಒಂದು ಯಾವಾಗಲೂ ನಮ್ಮ ನೆನಪಿರಲಿ. ಖಂಡಿತ ಖಂಡಿತ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶಿಷ್ಟ ವಿಭಿನ್ನವಾದ ವ್ಯಕ್ತಿ ಜೊತೆ ಇದ್ಕೊಂಡು ಈ ಕಾರ್ಯಕ್ರಮ ಮುಂದುವರಿಸ್ತೀನಿ.